ಕೀರ್ತಿತ ಕಥಿತಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತ ಕೇಶವಃ. ಜ್ಞಾನೀ ಚ ಕರ್ಮಾಣಿ ಸದೋದಿತಾನಿ ಕುರ್ಯಾದಕಾಮ ಸತಂ ಭವೇತ. ಆಚಾರ್ಯರು ವಿಶೇಷವಾದ ಒಂದು ಪ್ರಮಾಣವನ್ನು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ದೇವರ ಬಗ್ಗೆ ಚೆನ್ನಾಗಿ ಎಚ್ಚರ ಬಂದಿದೆ. ಎಚ್ಚರ ಬಂದ ಮೇಲೆ ನಿತ್ಯ ಅನುಷ್ಠಾನಗಳನ್ನು ತ್ಯಾಗ ಮಾಡಬಹುದಲ್ವ? ನಮ್ಮ ಪ್ರಯತ್ನ ದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ, ತನ್ಮೂಲಕ ಮೋಕ್ಷ ಹೊಂದಲಿಕ್ಕೆ ಅಂತ ಇರುವಂಥದ್ದು. ಒಬ್ಬ ಸಾಧಕ ತನ್ನ ಅನುಷ್ಠಾನದಿಂದ ದೇವರ ಅನುಗ್ರಹವನ್ನು ವಿಶೇಷವಾಗಿ ಸಂಪಾದನೆ ಮಾಡಿದ್ದಾನೆ. ಇನ್ನೂ ಕೂಡ ಮೋಕ್ಷ ಆಗಿಲ್ಲ. ಮೋಕ್ಷ ಆಗುವಂಥದ್ದು ಈ ದೇಹ ಮತ್ತೆ ಮತ್ತೆ ಜನ್ಮಾಂತರವನ್ನು ಹೊಂದಿ ಸಾಧನೆ ಪೂರ್ಣ ಮಾಡಿಕೊಂಡು ಮೋಕ್ಷ ಆಗುವಂಥದ್ದು. ಆದರೆ ಭಗವತ್ ಅನುಗ್ರಹವಾದ ಮೇಲೆ ಈ ಉಪವಾಸ ಮಾಡೋದಾಗಲಿ, ನಿತ್ಯ ಹೊತ್ತಿಗೆ ಮಾಡಬೇಕಾದ ಸಂಧ್ಯಾವಂದ ತನ್ನ ಆಶ್ರಮ ಕರ್ತವ್ಯಗಳನ್ನು ಮಾಡುವ ಅವಶ್ಯಕತೆ ಎಷ್ಟು? ಸಾಧನೆ ಆಗಿ ಆಯ್ತಲ್ವ? ದೇವರ ಅನುಗ್ರಹ ಆದ ಮೇಲೆ ಇದು ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆ ಬಂದರೆ, ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದಕಾಮ ಸತತಂ ಭವೇತ. ಅವನಿಗೆ ಈ ರೀತಿಯಾಗಿ ಭಗವತ್ ಅನುಗ್ರಹದ ಎಚ್ಚರ ಬಂದ ಮೇಲೆ, ಭಗವತ್ ಪ್ರಜ್ಞೆಯ ಎಚ್ಚರ ಬಂದ ಮೇಲೂ ಕೂಡ ತಾನು ಕರ್ಮವನ್ನು ಮಾಡಬೇಕು. ಯಾಕೆ? ಯದ್ಯದ್ ಆಚರತೆ ಶ್ರೇಷ್ಠ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಯಾರು ಶ್ರೇಷ್ಠರು ಅಂತಿದ್ದಾರೋ ಅವರು ಮಾಡುವ ಆಚರಣೆಯನ್ನು ಲೋಕ ಅನುಸರಿಸ್ತದೆ. ಹಾಗಾಗಿ ಜ್ಞಾನಿ ತಾನು ಅನುಷ್ಠಾನವನ್ನು ಮಾಡೋದು ಬಿಟ್ಟ ನೋಡುವವರಿಗೆ ಈ ರೀತಿ ಮಾಡುವ ಅವಶ್ಯಕತೆ ಇಲ್ಲ ಎಂಬುದು ಮನಸ್ಸಿಗೆ ಬಂದೀತು. ಹಾಗಾಗಿ ಅವನು ಏನೇ ಆಗಲಿ, ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣಕ್ಷಮಃ ಏತಾದೃಶೋಪಿ ನಾಚಾರಂ ಶೌತಂ ಸ್ಮಾರ್ತಂ ಪರಿತ್ಯಜೇತ್. ಅವನಿಗೆ ಭೂತ ಭವಿಷ್ಯ ವರ್ತಮಾನ ಈ ಮೂರು ಕಾಲದ ಈ ಮೂರು ಲೋಕ ತಿಳಿಯುವ ಸಾಮರ್ಥ್ಯ ಅವನಲ್ಲಿದೆ. ಜೊತೆಗೆ ತ್ರೈಲೋಕ್ಯ ಉದ್ಧರಣಕ್ಷಮ, ಮೂರು ಲೋಕವನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಅವನಲ್ಲಿದೆ. ಇದ್ದರೂ ಕೂಡ ನಾಚಾರಂ ಶೌತಂ ಸ್ಮಾರ್ತಂ, ವಿಹಿತವಾದ ಶ್ರುತ್ಯುಕ್ತವಾದ ಆ ಕರ್ಮಗಳನ್ನು, ಶ್ರುತಿಸ್ಮೃತಿಗಳಲ್ಲಿ ಹೇಳಿದ ಕರ್ಮಗಳನ್ನು ಬಿಡಬಾರದು ಎಂಬುವ ಮಾತನ್ನು ಹೇಳುತ್ತಾರೆ. ಇದಕ್ಕೆ ಒಂದಷ್ಟು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಸಮಸ್ತ ಯಜ್ಞಭೋಕ್ತಾರಂ ಅಜ್ಞಾತ್ವಾ ವಿಷ್ಣುಮವ್ಯಂ ವೇದೋದಿತಂ ಯಕ್ಕುರುತೆ ಸಲೋಕಾಯತಿಕ ಸ್ಮೃತಃ. ಯಜ್ಞಯಾಗಾದಿಗಳನ್ನು ಆಚರಣೆ ಮಾಡಬೇಕು ಅಂತ ವೇದ ತಿಳಿಸ್ತದೆ. ವೇದದ ಮಾತಿನಂತೆ ಯಜ್ಞಾದಿಗಳನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಆದರೆ ಆ ಎಲ್ಲ ಯಜ್ಞಗಳಿಂದಲೂ ಕೂಡ ಪೂಜಿಸಲ್ಪಡುವುದು ಯಾರು? ಭಗವಂತ ಎನ್ನುವ ಎಚ್ಚರ ಇಲ್ಲ. ಹೀಗೆ ಎಚ್ಚರ ಇಲ್ಲ ಅಂತಾದರೆ ಚಾರ್ವಾಕರಂತೆ ಅವರಾಗ್ತಾರೆ ಎಂಬುವಂತಹ ವಿಶೇಷವನ್ನು ತಿಳಿಸುತ್ತಾ, ಎಷ್ಟು ವೇದೋದಿತಂ ಧರ್ಮ ತ್ಯಕ್ವಾ ವಿಷ್ಣುಂ ಸಮರ್ಚಯೇತ್ ಸಪಾಷಂಡತ್ವ ಮಾಪನ್ನು ನರಕಂ ಪ್ರತಿಪದ್ಯತೆ ಮತ್ತು ಪ್ರಮಾಣ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ತಿಳಿಸಿದಂತೆ ಭಗವಂತನ ಆರಾಧನೆ ಮಾಡ್ತಾ ಇಲ್ಲ. ತನ್ನಿಚ್ಛೆಯಂತೆ ನನಗೆ ತೋರಿದ್ದು ಹೀಗೆ. ಕೆಲವೊಮ್ಮೆ ಇದು ನಮ್ಮಲ್ಲಿ ಒಂದು ಪಂಗಡ ಇತ್ತು, ಹೀಗೆ ಈಗಲೂ ಇದ್ದಾರಂಥವರು, ರಂಗನ ಪ್ರೇರಣೆ ಅಂತ. ದಾರಿಯಲ್ಲಿ ಹೋಗುವಾಗ ಪರಿಮಳ ಬಂತು ಅಲ್ವಾ? ಏಕಾದಶಿ ದಿನ ನಿಷಿದ್ಧ, ಆದರೆ ನನಗೆ ರಂಗ ಪ್ರೇರಣೆ ಕೊಟ್ಟ. ನಾನು ಹೋದೆ, ಅಲ್ಲಿ ದೋಸೆ ತಿಂದ್ಕೊಂಡು ಬಂದೆ ಹೋಟೆಲ್ ಒಳಗೆ ಹೋಗಿ. ಯಾಕೆ? ಪ್ರೇರಣೆ ಕೊಟ್ಟಿದ್ದ್ಯಾರು? ರಂಗ ಪ್ರೇರಣೆ ಕೊಟ್ಟಿದ್ದು. ಯಾವುದು ನಿಷಿದ್ಧವೋ ನಿಷಿದ್ಧವಾದ ಕರ್ಮವನ್ನು ಮಾಡುವಂಥದ್ದು ಕೂಡ. ಅದಕ್ಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಎಷ್ಟು ವೇದೋಚಿತ ಧರ್ಮ ಹೀಗಿದೆ ಶಾಸ್ತ್ರ ತಿಳಿಸಿಕೊಟ್ಟಿರುವಂತೆ ಆ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು. ಆದರೆ ಅದನ್ನು ಬಿಟ್ಟು ತ್ಯಕ್ವಾ ವಿಷ್ಣುಂ ಸಮರ್ಚಯೇತ್, ಅದನ್ನು ಬಿಟ್ಟು ನಾನು ವಿಷ್ಣುವಿನ ಹೆಸರು ಹೇಳುತ್ತಾ ಹೀಗೆ
ರಂಗ ಪ್ರೇರಣೆ ಕೊಟ್ಟ ಎನ್ನುವಂಥದ್ದು. ಇದು ಒಂದಷ್ಟು ಜನ ಇದ್ದಾರೆ, ಬಹಳ ಬುದ್ಧಿವಂತರೇ, ಹರಿಕಥಾಂಸಾರವನ್ನು ಚೆನ್ನಾಗಿ ಹೇಳುತ್ತಾರೆ, ಎಲ್ಲ ಹೌದು. ಆದರೆ ಈ ಪ್ರೇರಣೆ ಅನ್ನುವಾಗ ನನಗೆ ಪ್ರೇರಣೆ ಕೊಟ್ಟಿದ್ಯಾರು? ಅಲ್ಲಿಗೆ ಹೋಗುವಾಗ ತಿನ್ನಬೇಕು ಅಂತ ಆಸೆ ಹುಟ್ಟಿಸಿದ್ಯಾರು? ಇಲ್ಲ. ಶ್ರುತಿಸ್ಮೃತಿಗಳಲ್ಲಿ ಏಕಾದಶಿ ದಿನ ಹೀಗಿರಬೇಕು, ಅಥವಾ ನಮ್ಮ ವರ್ಣಾಶ್ರಮ ಧರ್ಮ ಯಾವುದೇ ಇರಲಿ, ನನಗೆ ಇವತ್ತು ಪೂಜೆ ಬೇಡ ಅಂತ ಪ್ರೇರಣೆ ಕೊಟ್ಟಿದ್ದಾನೆ. ಆಯ್ತು, ಪೂಜೆ ಇಲ್ಲ. ನಮಗೆ ಇಂಥ ಪ್ರೇರಣೆ, ನಮಗೆ ಯಾವುದು ಇಷ್ಟವಾಗ್ತದೋ ಅದು ಪ್ರೇರಣೆ. ಅದು ಶಾಸ್ತ್ರವನ್ನು ಮೀರುವಂಥದ್ದು, ನಾನು ಆಚರಣೆ ಮಾಡಬಾರದು, ಈ ಬುದ್ಧಿವಂತಿಕೆ ಬರುವುದಿಲ್ಲ. ನನಗೆ ಇಷ್ಟ, ಇದು ಇಷ್ಟವಾಗಿದೆ, ಅದಕ್ಕೆ ಪ್ರೇರಣೆ ಅಂತ ಹೆಸರು ಹಾಕಿಬಿಟ್ರೆ ಮುಗೀತಲ್ವ. ಹಾಗಾಗಿ ಇದು ಸಹ ಪಾಷಂಡತ್ವ ಮಾಪನ್ನ ನರಕಂ ಪ್ರತಿಬದ್ಧತೆ, ಅವನು ಪಾಷಂಡಿಯಾಗಿ ನರಕವನ್ನು ಹೊಂದುತ್ತಾನೆಂಬುದನ್ನು ತಿಳಿಸಿಕೊಡ್ತಾರೆ. ವೇದ ಪ್ರಾಣ ಭಗವತಃ ವಾಸುದೇವಸ್ಯ ಸರ್ವದಾ ತದುಕ್ತ ಕರ್ಮ ಅಕುರ್ವಾಣ ಪ್ರಾಣಹರ್ತ ಭವೇಧರೇ. ವೇದಗಳಲ್ಲಿ ವೇದ ಅನ್ನುವಂಥದ್ದು ಭಗವಂತನ ಪ್ರಾಣ ಇದ್ದಂತೆ, ಆ ವೇದದಲ್ಲಿ ಹೇಳಿದ ಕರ್ಮವನ್ನು ಮಾಡದೇ ಇರುವಂಥದ್ದು ಭಗವಂತನ ಪ್ರಾಣಹರಣ ಮಾಡಿದ ದೋಷ ಬರ್ತದೆ. ಹಾಗಾಗಿ ವೇದದಲ್ಲಿ ಒಟ್ಟಿನಲ್ಲಿ ಶಾಸ್ತ್ರ ತಿಳಿಸಿಕೊಟ್ಟಂತಹ ಮಾರ್ಗದಲ್ಲಿ ನಮ್ಮ ಜೀವನ ಇರಬೇಕು ಎಂಬುದನ್ನು ವಿಶೇಷವಾಗಿ ಹೇಳುತ್ತಾ, ವಿಷ್ಣೋರಾರಾಧನಾತ್ ವೇದಂ ವಿನಾ ಯಸ್ತ್ವನ್ಯಕರ್ಮಣಿ ಪ್ರಯುಂಜಿತ ವಿಮೂಢಾತ್ಮ ವೇದಹಂತಾನ್ ಸಂಶಯ. ಹೀಗೆ ಮತ್ತು ಅದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ವೇದ ಅನ್ನುವಂಥದ್ದು, ವೇದದ ಮೂಲಕವೇ ಭಗವತ್ ಆರಾಧನೆ ನಡೆಯಬೇಕು, ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಅದು ಭಗವಂತನನ್ನು ಕೊಂದಂತೆ ಎಂಬುದನ್ನು, ಈ ಜ್ಞಾನಿ ಅನ್ನಿಸಿಕೊಂಡಂತಹ ಇದೆಲ್ಲ ನಮಗೆ ಲೋಕದಲ್ಲಿ ನೋಡುವಾಗ ಬಹಳ ಹಾಸ್ಯಮಯವಾಗಿ ಕಾಣಿಸ್ತದೆ. ಶಾಸ್ತ್ರ ತಿಳಿದವರಲ್ಲಿ ಇರುವಷ್ಟು ದ್ವೇಷ, ಅಸೂಯೆಗಳು ಪಾಮರರಲ್ಲಿರುವುದಿಲ್ಲ. ಅಥವಾ ಪಾಮರರಲ್ಲಿ ಮೂಡು ಶಾಸ್ತ್ರಜ್ಞಾನ ಇಲ್ಲ ಅಂಥವರಿಗೆ ಸರಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದರೆ ಶಾಸ್ತ್ರವನ್ನು ಓದಿದ್ದಾರೆ. ಅದು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಅಧ್ಯಯನ ಚೆನ್ನಾಗಿ ನಡೆದಿದೆ, ಪಾಠ ಪ್ರವಚನ ಚೆನ್ನಾಗಿ ಮಾಡ್ತಾರೆ. ಅಂತಹ ಪಂಡಿತರಲ್ಲಿ ಇರುವಂತಹ ಆಸೆ, ದುರಾಸೆ, ಎಲ್ಲ ಬೆಳ್ಳಿ ಚೆಂಬು ನನಗೆ ಬರಬೇಕು, ಅದು ರಾಯರ ಆರಾಧನೆಯಲ್ಲಿ ಈ ಮಠದಲ್ಲಿ ಪಂಕ್ತಿ ಅಲಂಕಾರ ಪಂಕ್ತಿಗೆ ಹೋದರೆ ಇಷ್ಟು ಸಿಕ್ಕತ್ತ, ನನಗೇ ಸಿಗಬೇಕದು. ವೈರಾಗ್ಯ ಅನ್ನುವಂಥದ್ದು ಅಲ್ಲ, ಇದು ಯತಿಗಳಲ್ಲೂ ಹಾಗೆ. ಯತ್ಯಾಶ್ರಮವನ್ನು ಸ್ವೀಕಾರ ಆಶ್ರಮದ, ಆದರೆ ಅದರ ವಿರುದ್ಧವಾಗಿ ರಾಗದಿಂದ ಕೂಡಿರುವ ಜೀವನ, ದ್ವೇಷ, ಅಸೂಯೆಗಳು ತುಂಬಿಕೊಂಡಿರುವುದು. ಹಾಗಾಗಿ ಕೃಷ್ಣ ಈ ಶ್ರೀಮದ್ ಆಚಾರ್ಯ ಸಂಗ್ರಹ ಮಾಡಿ ಕೊಡುವಂಥದ್ದು, ಜ್ಞಾನಿ ಅಂತ ಅನಿಸಿಕೊಂಡ ಮೇಲೆ ಕರ್ಮತ್ಯಾಗವನ್ನು ಮಾಡಲಿಕ್ಕಿಲ್ಲ. ಯಾಕೆ? ಕರ್ಮತ್ಯಾಗ ಮಾಡುವಂಥದ್ದು ನಮ್ಮ ಅದು ಮೋಕ್ಷದಲ್ಲಿ ಆನಂದ ಹ್ರಾಸವಾಗ್ತದೆ ಅನ್ನುವಂಥದ್ದು ಮಾತಿದೆ, ಆ ರೀತಿಯಾಗಿ ತಿಳಿಸಿಕೊಡ್ತಾರೆ. ಲೋಕದಲ್ಲಿ ನೋಡುವಾಗ ಅದು ಅನ್ಯಾರ್ಥವನ್ನು ಕೊಡುವುದರಿಂದ, ಸತ್ಕರ್ಮದಿಂದ ಮತ್ತೊಬ್ಬರಿಗೆ ಸನ್ಮಾರ್ಗದಿಂದ ಅವರು ವಿಮುಖರಾಗಲಿಕ್ಕೆ ಕಾರಣ ಆಗ್ತದೆ. ಆ ದೃಷ್ಟಿಯಿಂದ ಎಷ್ಟೇ ಎಂಥವನೇ ಆಗಲಿ, 3 ಲೋಕವನ್ನು ಉದ್ಧಾರ ಮಾಡುವಂಥ ಸಾಮರ್ಥ್ಯ ಇರುವ ವ್ಯಕ್ತಿ ಆದರೂ ಕೂಡ ತನಗೆ ವಿಹಿತವಾದ, ತನ್ನ ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಎಂಬ ಮಾತನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಶ್ರದ್ಧೆಯ, ಯಾವುದೇ ಕರ್ಮ ಮಾಡುವಾಗ ವಿದ್ಯೆಯ, ಶ್ರದ್ಧೆಯ, ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಶ್ರದ್ಧೆಯ ಅಂದರೆ ಆಸ್ತಿಕ್ಯ, ನಿಷ್ಠೆಯಿಂದ ಮಾಡುವಂಥದ್ದು. ಉಪನಿಷದ ಸ್ವಯೋಗ್ಯದ ರೀತಿಯಲ್ಲಿ ಕರ್ಮಾಚರಣೆ ಮಾಡುವಂಥದ್ದು. ವಿದ್ಯೆಯ, ಶಾಸ್ತ್ರಜ್ಞಾನದ ಮೂಲಕ ಹೀಗೆ ಮಾಡುವ ಕರ್ಮಾಚರಣೆ. ವಿದ್ಯೆ ಇದೆ, ಶ್ರದ್ಧೆ ಇರುವುದಿಲ್ಲ. ಶಾಸ್ತ್ರ ಚೆನ್ನಾಗಿ ತಿಳಿದಿರ್ತಾರೆ. ಸೂರ್ಯೋದಯದ ಪೂರ್ವದಲ್ಲಿ ಅರ್ಘ್ಯ ಕೊಡಬೇಕು, ಇಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು ಅನ್ನುವ ಉಪದೇಶಗಳನ್ನು ವಿಶೇಷ ಕೊಡ್ತಾರೆ. ಆದರೆ ಅವರೇ ಆಚರಿಸುವುದೇ ಇಲ್ಲ.
ಹಾಗಾಗಿ ಈ ಒಂದು ಮಾತಿದೆ ಹೀಗೆ, ನೀವು ಆಚಾರ್ಯರ ಮನೆ ಹೋಗುವುದಾದರೆ ಬೆಳಿಗ್ಗೆ ಹೊತ್ತಿಗೆ ಹೋಗಬೇಡಿ ನೀವು ಅಂತ. ಏನು ಇಲ್ಲ, ಜಪ ಪೂಜೆ ಮುಗಿಸ್ಕೊಂಡು ಅವರಿದ್ದರು ಇರ್ತಾರೆ, ಇಲ್ಲ ನೀವು ಹೋಗುವಾಗಲೇ 8 ಗಂಟೆ ನೀವು ಹೋದ್ರಿ, ಆಗ ಆಚಾರ್ಯ ಎದ್ದು ಬಂದ್ರು ಅಂತ ಆದರೆ ನಮಗೆ ಎಷ್ಟು ಶಾಕ್ ಆಗ್ತದಲ್ವ. ಹೀಗೂ ಇದೆ. ಅಂದರೆ ನಾವು ಇರುವುದೇ ಉಪದೇಶ ಕೊಡಲಿಕ್ಕೆ, ಹಾಗೆ ತಮ್ಮನ್ನು ತಾವು ಬೋರ್ಡ್ ಹಾಕೊಂಡು ಬಿಟ್ಟಿರ್ತಾರೆ ಚೌಕಟ್ಟಿಗೆ. ನಾನು ಅನುಷ್ಠಾನ ಮಾಡುವವನಲ್ಲ, ನಾನೇನು ಉಪದೇಶ ಕೊಡಲಿಕ್ಕೆ ಮಾತ್ರ ಸೀಮಿತ ನಾನು ಅನ್ನುವ ರೀತಿಯಲ್ಲೂ ಇರ್ತಾರೆ. ಅದರ ಯಾವುದೇ ಕರ್ಮವಾಗಲಿ ಅದು ವಿದ್ಯೆಯ ಕರೋತಿ, ವಿದ್ಯೆಯಿಂದ ಜ್ಞಾನದಿಂದ, ಶ್ರದ್ಧೆಯ ಆಸಿಕ್ಯ ಭಾವದಿಂದ, ಉಪನಿಷದ ಸ್ವಯೋಗ್ಯ ಅನುಸಾರವಾಗಿ ಮಾಡುವುದರಿಂದ ಆ ಕರ್ಮ ಫಲವತ್ತಾಗ್ತದೆ, ಸಫಲವಾಗ್ತದೆ ಎಂಬುವ ಪ್ರಮಾಣವನ್ನು ಕೊಡುತ್ತಾ, ಕುರ್ವಂದೇವೇಹ ಕರ್ಮಾಣಿ ಜಿಜೀವಿಷೆ ಶತಂ ಸಮಾಹ ಏವಂತೊಯಿ ನಾಣ್ಯಥೇತೋ ಅಸ್ತಿನ ಕರ್ಮ ಲಿಪ್ಯತೆ ನರೇ. ಸೋಚಿತ ಕರ್ಮಗಳನ್ನು ಮಾಡುತ್ತಾ 100 ವರ್ಷ ಬದುಕಲಿಕ್ಕೆ ಮನುಷ್ಯರು ಬಯಸಬೇಕಂತೆ. ಹಾಗೆ ಬದುಕಿದಾಗ ಉಚಿತವಾದ ಕರ್ಮಗಳನ್ನು ಮಾಡುತ್ತಾ ಭಗವತ್ ಅರ್ಪಿತ ಬುದ್ಧಿಯಿಂದ ಮಾಡುವುದರಿಂದ ಕರ್ಮ ಲೇಪವಾಗುವುದಿಲ್ಲ. ಇಲ್ಲ ಅಂತಾದರೆ ಮತ್ತೆ ತನಗೆ ವಿಹಿತವಲ್ಲದ ಕರ್ಮಾಚರಣೆಯನ್ನು ಮಾಡುವುದರಿಂದ ಕರ್ಮದ ಬಂಧಕ್ಕೆ ಒಳಗಾಗಿ, ಆ ಪಾಪದ ಬಂಧಕ್ಕೆ ಒಳಗಾಗಿ ಮತ್ತೆ 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 ಜನ್ಮವನ್ನು ತಂದು ಕೊಡುವಂಥ ಪ್ರಸಂಗ ನಡೀತದೆ. ಹಾಗಾಗಿ ಆ ಕರ್ಮಾಚರಣೆಯನ್ನು ಮಾಡಬೇಕು. ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ 100 ವರ್ಷ. ಅದನ್ನು ಹೇಳುವಾಗ ಅಜ್ಞಸ್ಯ ಕರ್ಮಲಿಪ್ಯೇತ ಕೃಷ್ಣೋಪಾಸ್ತಿ ಮಕುರ್ವತಃ ಜ್ಞಾನಿನೋಪಿ ಯಥೋಹ್ರಾಸಃ ಆನಂದಸ್ಯ ಭವೇತ್ ಧ್ರುವಂ. ಭಗವತ್ ಪ್ರೀತಿ, ಭಗವತ್ ಪೂಜೆಯನ್ನು ಬಿಟ್ಟರೆ ಅದು ಪಾಪ ಅಂಟಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಜ್ಞಾನಿಯು ಕರ್ಮ ಮಾಡದಿದ್ದರೆ ಅವನಿಗೂ ಕೂಡ ಮೋಕ್ಷದಲ್ಲಿ ಆನಂದದ ಹ್ರಾಸವಿದೆ ಎಂಬುವ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತಮನುದ್ದಿಶ್ಯ ಯಕ್ಕರ್ಮ ಕುರುತೇ ನರಃ ಸಪಾಷಂಡೀತಿ ವಿಜ್ಞೇಯ ಸರ್ವಲೋಕೇಶು ಗರ್ಹಿತಃ. ವೃದ್ಧ ಹಾರಿದಲ್ಲಿ ಸ್ಮೃತಿಯಲ್ಲಿ ಬರುವಂಥ ಮಾತಿದು. ಭಗವಂತನ ಪ್ರೀತಿಗಾಗಿ ಮಾಡದಿರುವ ಕರ್ಮ, ಯಾವುದೇ ಸತ್ಕರ್ಮವಾಗಲಿ, ಲೋಕದಲ್ಲಿ ತುಂಬ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಇನ್ಯಾವುದೇ ಕರ್ಮವನ್ನು ಮಾಡ್ತೇವೆ, ಕೆರೆ ಇತ್ಯಾದಿಗಳ ನಿರ್ಮಾಣ ಇರಬಹುದು, ಅಥವಾ ಯಾವುದೋ ಒಂದು ಕಟ್ಟಡ ಕೆಲಸಕ್ಕೆ ಸಹಾಯ ಕೊಟ್ಟು ನಾವು ದೇವರು ಕೊಟ್ಟ ಸಂಪತ್ತನ್ನು ಅಲ್ಲಿ ವಿನಿಯೋಗಿಸಿದ್ವಿ. ಎಲ್ಲವೂ ಭಗವತ್ ಪ್ರೀತಿಯಾಗಲಿ ಎಂಬುವ ಚಿಂತನೆಯ ಜೊತೆಗೆ ಮಾಡಬೇಕು. ಯಾವುದೇ ನಮ್ಮ ನಿತ್ಯ ಜಪಾನುಷ್ಠಾನವಾಗಲಿ, ಪೂಜೆಯಾಗಲಿ, ಅನ್ನ ಊಟ ಮಾಡುವುದಾಗಲಿ ಎಲ್ಲ ಯಜ್ಞ ಎಂಬುವ ದೃಷ್ಟಿಯಿಂದ ಆರಂಭದಲ್ಲಿ ಏನು ಸ್ವೀಕಾರ ಮಾಡುವಾಗ ಅದು ಪ್ರಾಣದೇವರಿಗೆ ವಸ್ತ್ರ ಎಂಬುವ ಚಿಂತನೆ, ಅಮೃತ ಉಪಸ್ತರಣವಸಿ ಅಮೃತ ಅಪಿಧಾನವಸಿ ಎಂಬುವ ರೀತಿ ಎಲ್ಲವೂ ಕೂಡ ಪ್ರಾಣದೇವರಿಗೆ ವಸ್ತ್ರ ಎನ್ನುವ ಚಿಂತನೆ. ಅಲ್ಲಿ ಊಟ ಮಾಡುವಾಗ ಲೌಕಿಕವಾಗಿ ಹರಟೆ ಹೊಡೆಯದೆ ಭಗವದ್ ರೂಪದ ಚಿಂತನೆಯ ಕಡೆಗೆ ಮನಸ್ಸನ್ನು ಇಡುತ್ತಾ, ಇದು ಕೂಡ ಯಜ್ಞ ಮಾಡುವಂಥದ್ದು, ವೈಶ್ವಾನರರ ಯಜ್ಞ ಇದು. ಆ ಚಿಂತನೆಯನ್ನು ಒಂದು ಸತ್ಕರ್ಮಗಳು ಎಲ್ಲವನ್ನು ಮಾಡುವಂಥದ್ದು. ನಾವು ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದೇವೆ, ಹೌದು, ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ, ಸತ್ಕರ್ಮವೇ. ಆದರೆ ಭಗವಂತನ ಪೂಜೆ ಎಂಬುವ ಆ ಎಚ್ಚರ ಇಲ್ಲ ಅಂತಾದಾಗ ಆ ಕರ್ಮಗಳೆಲ್ಲ ವಿಫಲವಾಗ್ತದೆ ಎಂಬುದನ್ನು ವಿಶೇಷ ತಿಳಿಸಿಕೊಡುತ್ತಾ, ವೇದ ಪ್ರವಿಹಿತಂ ಕರ್ಮ ತನ್ಮನ್ಯ ಮಂಗಲಂ ಪರಂ. ವೇದದಿಂದ ಹೇಳಲ್ಪಟ್ಟ ಕರ್ಮಗಳೇನಿದೆ ಅವೆಲ್ಲವೂ ಮಂಗಳಮಯ. ಅವೈದಿಕಂತೂ ಯತ್ಕರ್ಮ ತದೇವ ಅಶುಭಮೇವ ಚ. ಬ್ರಹ್ಮವೈವರ್ತದಲ್ಲಿ ಬರುವಂತಹ ಮಾತನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಯಾವುದು ವೇದೋಕ್ತವಾದ ಕರ್ಮವಿದೆ ಅದೆಲ್ಲವೂ ಮಂಗಳವೇ, ವೇದೋಕ್ತವಲ್ಲದ ಕರ್ಮ ಯಾವುದಿದೆ ಅವೆಲ್ಲವೂ ಅಮಂಗಳ. ಮಂಗಳ ಯಾವುದು, ಅಮಂಗಳ ಯಾವುದು? ಬಹಳ ಸರಳವಾಗಿ ವೇದೋಕ್ತವಾದರೆ ಅದೆಲ್ಲವೂ ಮಂಗಳವೇ, ಶುಭವೇ ಆಗ್ತದೆ. ಒಂದೊಮ್ಮೆ ವೇದೋಕ್ತವಲ್ಲದಿದ್ದರೆ ಅಶುಭ ಎಂಬುದನ್ನು ಹೇಳುತ್ತಾ, ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವ ಚ ವೇದ ಪ್ರಣಿಹಿತೋ ಧರ್ಮ ಹ್ಯಧರ್ಮಸ್ತದ್ವಿಪರ್ಯಯ. ಇನ್ನು
ವೇದದಲ್ಲಿ ಹೇಳಿದ್ದು ಧರ್ಮ, ವೇದಕ್ಕೆ ವಿರುದ್ಧವಾದ ಅಧರ್ಮ ಅಂತ ಹೇಳಿದರು. ನಮಗೆಲ್ಲ ಗೊತ್ತಿಲ್ಲ. ಅನಂತ ವೇದ, ವೇದ ರಾಶಿ ಅನಂತವಾಗಿದೆ. ಅದರಲ್ಲಿ ಯಾವ ಭಾಗದಲ್ಲಿ ಏನು ಹೇಳಿದ್ದಾರೋ ಗೊತ್ತೇ ಇಲ್ಲ ನಮಗೆ. ನಮ್ಮ ಜ್ಞಾನ ಬಹಳ ಸಂಕುಚಿತವಾದದ್ದು, ಅಲ್ಪ ಜ್ಞಾನ. ಹೀಗಿರುವಾಗ ನಾವು ಮಾಡುವ ಕರ್ಮ ಅದು ವೇದೋಕ್ತವೋ ಅಥವಾ ವೇದ ವಿರುದ್ಧವೋ ತೀರ್ಮಾನ ಹೇಗೆ ಎಂಬುದು ಬಂದರೆ, ಆಚಾರಶ್ಚೈವ ಸಾಧೂನಾನ್ ಆತ್ಮತುಷ್ಟಿರೆ, ಯಾವ ಸಜ್ಜನರ ಆಚರಣೆಯಾಗಿದೆ ಅದನ್ನ ಮಾಡ್ತಾ ಇದ್ದರೆ, ಅಥವಾ ನಮ್ಮ ಮನಸ್ಸಿಗೆ ವಿಶೇಷವಾಗಿ ತುಷ್ಟಿ ಸಂತೋಷವನ್ನು ಕೊಡುವಂತಹ ಕರ್ಮ, ಸಜ್ಜನರ ಹಿತವಾಗುವಂಥದ್ದು ಯಾವುದೇ ಆಗಲಿ ಕರ್ಮ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತದೇವ ವಕ್ತವ್ಯಂ ವಚನೇಕಾಧರಿದ್ರತಾ ಎಂಬ ಮಾತನ್ನು ಶಾಸ್ತ್ರ ತಿಳಿಸ್ತದೆ. ಆಡುವ ಮಾತು ಒಳ್ಳೆಯ ಪ್ರಿಯವಾದ ಮಾತನ್ನು ಹೇಳಿದರೆ ಎಲ್ಲ ಜೀವಿಗೂ ಸಂತೋಷವಾಗ್ತದಂತೆ. ಹಾಗೆ ಸಂತೋಷವಾಗುವ ಕಾರಣದಿಂದ ತದೇವ ವಕ್ತವ್ಯಂ ವಚನೇಕಾಧರಿದ್ರತ, ಅಂತಹ ಮಾತುಗಳನ್ನೇ ಆಡಿ. ಹಾಗನ್ನುತ್ತಾ ಮತ್ತೊಬ್ಬರಿಗೆ ಪ್ರೀತಿಯಾಗಲಿ ಸಂತೋಷ ಆಗಲಿ ಎಂಬುದಾಗಿ ಸುಳ್ಳು ಹೇಳುತ್ತೇವೆ? ಇಲ್ಲ. ಸಜ್ಜನರಿಗೆ ಯಾವುದು ಹಿತವೋ ಅಂತಹ ಮಾತುಗಳನ್ನೇ ಆಡಬೇಕು. ಸಜ್ಜನರಿಗೆ ಯಾವುದು ಇಷ್ಟವಾಗುವುದು ಅಂತಹ ಕರ್ಮವನ್ನೇ ಮಾಡಬೇಕು. ಹಾಗಾಗಿ ನಮಗೆ ವೇದ ಪ್ರಣೀತ ಧರ್ಮ ಅನ್ನು ಗೊತ್ತಾಗುವುದು ಹೇಗೆ? ಸಜ್ಜನರು ಮಾಡುವ ಅನುಷ್ಠಾನ, ಇದರಿಂದಲೇ. ಹಾಗಾಗಿ ಯಾಕೆ ಧರ್ಮ ಅಧರ್ಮ ಅಂದರೆ ವಿವರಣೆ ಕೊಡ್ತಾರೆ. ದ್ರೌಪದಿ ದೇವಿ 5 ಜನ ಮದುವೆ ಆಗಿದ್ದಾಳೆ, ಪಂಚಪತಿಯರಿರುವಂತಹ ದ್ರೌಪದಿ ದೇವಿ. ಇದು ಧರ್ಮ ಪ್ರಕಾರ ನೋಡಲಿಕ್ಕೆ ಹೋದರೆ ಅಧರ್ಮ ಆಗ್ತದದು. ಆದರೆ ಸಜ್ಜನರ ಆಚರಣೆ ಅದು ಹಿತವೇ. ಅವರವರ ಅಲ್ಲಿ ಪಂಚರೂಪ ಇರುವಂಥದ್ದು, ಆ ಶಾಪ ವರ ಈ ಚಿಂತನೆಗಳೆಲ್ಲ ಇರುವಂಥದ್ದು. ಹಾಗಾಗಿ ಯಾವುದು ನಾವು ಕರ್ಮ ಆಚರಣೆ ಮಾಡಬೇಕು ಅಲ್ಲಿ ವಿಶೇಷವಾಗಿ ಗಮನ ಇರಬೇಕು ಅನ್ನೋದನ್ನು ಹೇಳುತ್ತಾ, ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ಮಿಹಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ಕೊನೆಗೆ ಫಲೇಚ್ಛೆ ಇಲ್ಲದೆ ಕರ್ಮವನ್ನು ಮಾಡುವಂಥದ್ದು ಅದೇ ನಿವೃತ್ತ ಕರ್ಮ ಅಂತ. ನಿವೃತ್ತ ಕರ್ಮ ನಮಗೆ ಮೋಕ್ಷದ ಕಡೆಗೆ ಒಯ್ಯುವಂಥದ್ದು. ಪ್ರವೃತ್ತಿ ಎಂದರೆ ನಮ್ಮ ಬದುಕಿಗಾಗಿ ನಾವು ಕಂಡುಕೊಂಡ ಕರ್ಮ. ಏನು ಸಂಪಾದನೆ ಆಗಬೇಕು, ಜೀವನ ನಡೆಯಬೇಕು, ಅದಕ್ಕಾಗಿ ಇಂಥ ಉದ್ಯೋಗವನ್ನು ಆಶ್ರಯಿಸುತ್ತೇವೆ. ಇದು ಪ್ರವೃತ್ತಿ ಕರ್ಮವಾಯಿತು. ನಿವೃತ್ತಿ ಅಂದರೆ ಜಪ ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಶಾಸ್ತ್ರ ವಿಚಾರ ಮಾಡುವಂಥದ್ದು, ಇವನ್ನೆಲ್ಲ ಮಾಡುವಂಥದ್ದು ಭಗವಂತನ ಜ್ಞಾನವನ್ನು ತಂದು ಕೊಡೋ ಮೂಲಕ ನಮಗೆ ಸಂಸಾರದಿಂದ ವೈರಾಗ್ಯವನ್ನು ಹುಟ್ಟಿಸುತ್ತಾ ಆ ಕಡೆಗೆ ನಮ್ಮನ್ನು ಆಕರ್ಷಿಸುತ್ತದೆ. ಹಾಗಾಗಿ ನಿವೃತ್ತಿ ಧರ್ಮ. ನಿಷ್ಕಾಮಂ ಜ್ಞಾನಪೂರ್ವಂತು, ಜ್ಞಾನಪೂರ್ವಕವಾಗಿ ಮಾಡುವ ಕರ್ಮ ಆಸೆ ಇಲ್ಲ. ಕರ್ಮ ನನಗೆ ಈ ಫಲದಿಂದಾಗಿ ಇಂತಹ ಸಿಗಬೇಕು ಇಲ್ಲ, ಭಗವತ್ ಪ್ರೀತಿಯ ಆಲೋಚನೆ ಮಾತ್ರ. ಈ ರೀತಿಯಾಗಿ ಬಂದು ನಿವೃತ್ತಿ ಮೆಹಚೋಚ್ಯತೆ, ಈ ಕರ್ಮಗಳನ್ನು ನಿವೃತ್ತ ಕರ್ಮ ಅಂತ ಹೇಳುತ್ತಾರೆ. ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ. ಹೀಗೆ ನಿತ್ಯದಲ್ಲೂ ಕೂಡ ನಿವೃತ್ತ ಕರ್ಮವನ್ನು ಆಚರಿಸುವವರಿಗೆ ಅದು ಮೋಕ್ಷ, ಅದು ಭಗವಂತನ ಅನುಗ್ರಹ, ಅವನ ಹೊಂದುತ್ತಾನೆ ಎಂಬುವ ವಿಚಾರವನ್ನು ತಿಳಿಸಿಕೊಡುತ್ತಾ ಕೊನೆಗೆ ಯಸ್ಯ ತ್ರೀನುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನಲಂ ಭಟ್ಟದರ್ಶದ ಮಿತ್ತಮೇಹ ನಿಹಿತಂ ದೇವಸ್ಯ ಬರ್ಗೋ ಮಹತ್ ವಾಯೋ ರಾಮವಚೋ ನಯಂ ಪ್ರಥಮಕಂ ಪ್ರಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತಮನ ಗ್ರಂಥಕೃತ ಕೇಶವೇ. ತಮ್ಮ ಅವತಾರದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಈ ಕೃತಿಯ ಉಪಸಂಹಾರ ಇದು. ಮತ್ತೊಂದು ರೀತಿಯಲ್ಲಿ ಯಸ್ಯ ತ್ರೀಣಿ ಉದಿತಾನಿ, 3 ಅವತಾರಗಳ ರೂಪಗಳನ್ನು ವೇದವಚನೆ ಬಳಿತ ಮೊದಲಾದ ಸೂಕ್ತಗಳಿಂದ ವಿಶೇಷವಾಗಿ ಪ್ರಾಣದೇವರ 3 ಅವತಾರಗಳು ವಿಶೇಷವಾಗಿ ವರ್ಣಿಸಲ್ಪಟ್ಟಿದೆ. ದಿವ್ಯಾನಿ ಅಲಂ, ಅವೆಲ್ಲವೂ ದಿವ್ಯವಾದಂತಹ ರೂಪಗಳು. ಬಟ್ ದರ್ಶತ ಮಿತ್ತಮೇವ, ಮೂಲ ರೂಪ ಹೇಗಿದೆ ಅದರಂತೆ ಅವತಾರ ರೂಪಗಳು, ಅದು ಜ್ಞಾನಮಯವಾದ ರೂಪಗಳು. ನೀತಂ ದೇವಸ್ಯ ಬರ್ಗೋ ಮಹತ್, ಭಗವಂತನ ವಿಶೇಷವಾಗಿ ಸೇವಾನಿಮಿತ್ತದಿಂದ ಇಡಲ್ಪಟ್ಟಂತಹ ಕರ್ಮಗಳನ್ನು ಮಾಡುವಂತಹ 3 ಅವತಾರಗಳು. ವಾಯೋ ರಾಮೋ ವಚೋನಯಂ, ಭಗವಂತನ ಮಾತನ್ನು ಒಯ್ದಂತಹ ಪ್ರಥಮಕಂ ಯಾವ ಅವತಾರ? ಹನುಮದ್ ಅವತಾರ, ಇದು ಪ್ರಥಮ ಅವತಾರ.
ಪ್ರಕ್ಷೋ ದ್ವಿತೀಯಂಬಪು, ಇನ್ನೊಂದು ಶಸ್ತ್ರ ಸಂಹಾರ ಮಾಡುವಂತಹ ಅವತಾರ, ಅದು ಭೀಮಾವತಾರ. ಮಧ್ವೋ ಯತ್ರ ತದೀಯಮೇತದ ಅಮುನಾ ಗ್ರಂಥಕೃತ ಕೇಶವೇ, ಮೂರನೇ ಅವತಾರ ಮಧ್ವ ಅವತಾರ. ಈ ಮೂರನೇ ಅವತಾರದಲ್ಲಿ ಗ್ರಂಥಕೃತ ಕೇಶವೇ, ಗ್ರಂಥಗಳನ್ನು ರಚನೆ ಮಾಡುವ ಮೂಲಕ ಭಗವತ್ ಪ್ರೀತಿಯ ಕರ್ಮಗಳನ್ನು ಮಾಡಿದ್ದಾರೆ. ಒಟ್ಟು ವಾಯುದೇವರ 3 ಅವತಾರಗಳು. ಅವತಾರಗಳಲ್ಲಿ ಒಂದೊಂದು ನಾವು ಹೇಳ್ತೇವೆ, ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣ ಪ್ರಜ್ಞ ಸ್ಥಿತಿಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ಭಗವತ್ ಕಾರ್ಯವನ್ನು ಸಾಧನೆ ಮಾಡಲಿಕ್ಕಾಗಿ ಆದ ಅವತಾರಗಳು. ಹನುಮದವತಾರದಿಂದ ರಾಮದೇವರ ಆರಾಧನೆ ನಡೆದಿದೆ. ಭೀಮಾವತಾರದಿಂದ ವೇದವ್ಯಾಸ ಕೃಷ್ಣನ ವಿಶೇಷ ಸೇವೆ ನಡೆದಿದೆ. ಈ ಮಧ್ವಾವತಾರದಲ್ಲಿ ವೇದವ್ಯಾಸರನ್ನೇ ಪ್ರಧಾನವಾಗಿ, ಇಲ್ಲಿ ಬಲ ಕಾರ್ಯ ಇಲ್ಲ, ಇಲ್ಲಿ ಜ್ಞಾನ ಕಾರ್ಯ ಮಾತ್ರ. ಭೀಮಾವತಾರದಲ್ಲಿ ಬಲ ಕಾರ್ಯವು ವಿಶೇಷವಾಗಿ ನಡೆದಿದೆ, ಜ್ಞಾನ ಕಾರ್ಯವೂ ನಡೆದಿತ್ತು, ಅಷ್ಟು ಪ್ರಚಲಿತವಾಗಿ ಬಂದಿಲ್ಲ. ಯಾಕಂದರೆ ಆಡಳಿತ ಬಂದ ಮೇಲೆ ಭೀಮಸೇನ ದೇವರು ಪ್ರತಿಯೊಂದು ಗ್ರಾಮದಲ್ಲಿ 5 ಜನರನ್ನು ನೇಮಿಸಿ ಆ ಗ್ರಾಮದಲ್ಲಿ ಸತ್ಕರ್ಮಾಚರಣೆ ಚೆನ್ನಾಗಿ ನಡೆಯಬೇಕು ಎಂಬುದಾಗೆಲ್ಲ ಅವರು ವ್ಯವಸ್ಥೆ ಮಾಡಿದ್ದರು. ಒಂದು ಗ್ರಾಮದಲ್ಲಿ ಧರ್ಮ ವಿಚಾರದಲ್ಲಿ ಏನಾದರೂ ಗೊಂದಲ ಉಂಟಾಯಿತು, ಅಥವಾ ಯಾರು ಧರ್ಮಾಚರಣೆ ಮಾಡ್ತಾ ಇಲ್ಲ, ಈ ಎಲ್ಲ ವ್ಯವಸ್ಥೆ ಚೆನ್ನಾಗಿ ನಡೆಯಬೇಕೆಂಬ ದೃಷ್ಟಿಯಿಂದ ಶ್ರೀಮದ್ ಹನುಮದ್ ಅವತಾರದಲ್ಲಿ ಆ ವ್ಯವಸ್ಥೆ ಮಾಡಿದ್ದರು. ಜ್ಞಾನಕ್ಕೆ ವಿಶೇಷವಾಗಿ ಅದು ಹೇಳುವಾಗ ಬಲ ಪೌರುಷದಲ್ಲೂ ಮತ್ತು ಜ್ಞಾನದಲ್ಲೂ ಭೀಮಸೇನ ಸಮಾಧಾನದ ಯಾರಿಲ್ಲ ಅಂತ ಹೇಳುವ ಮಾತುಗಳಿದೆ. ಒಟ್ಟಿನಲ್ಲಿ ವೇದವ್ಯಾಸರ ಸೇವೆಯನ್ನು ವಿಶೇಷವಾಗಿ ಭೀಮಾವತಾರದಲ್ಲಿ ಮಾಡಿದ್ದಿದೆ. ಮಧ್ವಾವತಾರದಲ್ಲಂತೂ ಸ್ಪಷ್ಟವಾಗಿ ವೇದವ್ಯಾಸರ ಸೇವೆಯನ್ನು ಮಾಡಿದ್ದು. ಹೇಗೆ ಮಾಡಿದ್ದು? ಗ್ರಂಥ ರಚನೆಯ ಮೂಲಕ. ನಾವು ಇದನ್ನು ಗಮನಿಸಬೇಕು. 3 ಅವತಾರ. ಹನುಮದ್ ಅವತಾರದಲ್ಲಿ ಭಗವತ್ ಕಾರ್ಯ ಸಾಧಕ ಅಂದರೆ ಹೋಗಿ ರಾವಣನ ಸೈನ್ಯವನ್ನು ನಾಶ ಮಾಡಿದರು, ಇಷ್ಟೇ ಮಾಡಿದ್ದ? ಇಲ್ಲ. ಭಗವಂತನ ಅವತಾರವಾಗುವುದು ಯಾಕೆ? ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷೆಗಾಗಿ. ಅವತಾರಗಳಿಂದ ನೆನೆದು ಭಗವಂತ ಭಕ್ತರು ಇನ್ನಷ್ಟು ಸಂತೋಷ ಹೊಂದಲಿ ಎಂಬುದಕ್ಕಾಗಿ ಭಗವಂತನ ಅವತಾರಗಳು ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ. ಹನುಮದ್ ಅವತಾರದಲ್ಲಿ ರಾಮನ ಸೇವೆಗೆ ನಿಂತು ರಕ್ಕಸರ ನಾಶ ಮಾಡಿದ್ದು ಇಷ್ಟೇ ಅಲ್ಲ, ಇನ್ನು ಈ ಅಂಗದಾದಿಗಳ ಜೊತೆಗೆ ಸೀತಾನ್ವೇಷಣೆಗೆ ಹೊರಟು ನಿಂತಾಗ ಸುಗ್ರೀವ ವಿಧಿಸಿದ ಸಮಯ ಮೀರಿದೆ. ಅಂಗದಾದಿಗಳು ಈ ದಕ್ಷಿಣ ದೇಶದಲ್ಲಿ ಹೋಗುತ್ತಾ ಒಂದು ಗುಹಾ ಪ್ರವೇಶ ಮಾಡಿದ್ದಾರೆ. ಆ ಆಹಾರ ಇರಲಿಲ್ಲ, ಉಪವಾಸವನ್ನು ಕಂಗೆಟ್ಟಿದ್ದಾರೆ. ಅವರಿಗೆ ಒಬ್ಬ ಅಪ್ಸರೆ ಕನ್ಯೆ ಬಂದು ಅವರ ಹಸಿವು ದೃಶ್ಯಗಳನ್ನೆಲ್ಲ ಪರಿಹಾರ ಮಾಡಿದ್ದಾಳೆ. ಮಾಡಿದ ಮೇಲೆ ಅಲ್ಲಿ ಅಂಗದನ ಮಾವ, ಸೋದರ ಮಾವ ತಾರ ಹೇಳ್ತಾನೆ, ನಾವಿನ್ನು ವಾಪಸ್ ಹೋಗೋದು ಬೇಡ. ಈ ಗುಹೆ ಏನಿದೆ, ಈ ಗುಹೆ ಇಂದ್ರನ ವಜ್ರಾಯುಧದಿಂದಲೂ ಕೂಡ ನಾಶವಾಗುವಂಥದ್ದಲ್ಲ, ನಾವಿಲ್ಲೇ ಇರೋಣ. ನಾವೀಗ ವಾಪಸ್ ಹೋದರೂ ಕೂಡ ಸುಗ್ರೀವ ನಮ್ಮನ್ನು ಬಿಡುವುದಿಲ್ಲ. ಹೋಗಿ ಅವನ ಕೈಯಲ್ಲಿ ಸಿಕ್ಕಿ, ಯಾಕೆ ಅಣ್ಣನನ್ನು ಕೊಲ್ಲಿಸಿದಂತಹ ಸುಗ್ರೀವ ನಮ್ಮನ್ನು ಬಿಟ್ಟಾನ, ಅವಧಿಯನ್ನು ಮೀರಿದ ನಮ್ಮನ್ನು ಖಂಡಿತ ಬಿಡುವುದಿಲ್ಲ, ಅವನು ನಮ್ಮನ್ನು ಕೊಲ್ಲಿಸ್ತಾನೆ. ಅಲ್ಲಿಗೆ ಹೋಗಿ ಸಾಯುವುದಕ್ಕಿಂತಲೂ ನಾವಿಲ್ಲೇ ಇರೋಣ ಎಂಬ ಮಾತನ್ನು ತಾರ ಹೇಳಿದ. ಇದು ಎಲ್ಲರಿಗೂ ಸಮ್ಮತಿ ಅನಿಸಿತ್ತು, ನಾವು ಯಾಕೆ ಹೋಗಬೇಕು, ಇಲ್ಲೇ ಇರೋಣ ಅಂತ. ಹನುಮಂತ ಮಾತ್ರ ಒಪ್ಪಲಿಲ್ಲ. ನಿಮಗೆ ರಾಮದೇವರ ಬಾಣದ ಸಾಮರ್ಥ್ಯ ಗೊತ್ತಿಲ್ಲ ಅಲ್ಲ, ಅವರು ಮನುಷ್ಯರು, ನಾವು ಕಪಿಗಳು, ಹಾಗಾಗಿ ನಾವಿರುವುದು ಕಾಡಿನಲ್ಲಿ, ಅವರಿರು ನಗರದಲ್ಲಿ, ಅವರಿಂದ ನಮಗೇನೋ ಲಾಭ ಇಲ್ಲ ಅನ್ನುವ ಮಾತುಗಳನ್ನು ತಾರ ಹೇಳಿದಾಗ ಜಾಂಬವಂತ ಮೊದಲಾದ ಎಲ್ಲರೂ ಕೂಡ ಹೌದು ಸರಿ ಇದೆ ಅಂತ ಹೇಳಿದ್ದರು. ಹನುಮಂತ ಹೇಳ್ತಾನೆ, ಹೊರಟಿದು ರಾಮಕಾರ್ಯಕ್ಕೆ, ರಾಮಕಾರ್ಯಕ್ಕೆ ಹೊರಟ ಮೇಲೆ ಆ ಕಾರ್ಯವನ್ನು ಪೂರೈಸಬೇಕು. ಒಂದೊಮ್ಮೆ ನೀವು ಈಗ ಆ ಮಾರ್ಗದಿಂದ ವಿಮುಖರಾಗ್ತೇವೆ, ಪಥವನ್ನು ಬದಲಾಯಿಸ್ತೇವೆ ಅಂತಾದರೆ ಬಲಾತ್ಕಾರವಾಗಿ ನಿಮ್ಮನ್ನು ಈ ಕಾರ್ಯದಲ್ಲಿ ನಾನು ನಿಯೋಜನೆಗೊಳಿಸ್ತೇನೆ ಎಂಬ ಮಾತನ್ನು ಹೇಳಿ ಅವರಿಗೆ ರಾಮನ ಈ ಸೀತಾನ್ವೇಷಣೆ ಕಾರ್ಯದಲ್ಲಿ ತಾನು ನಿಯೋಜಿಸಿದರು. ಅರ್ಥಾತ್ ಮಾರ್ಗದಿಂದ ಚ್ಯುತರಾದಂತಹ ಸಜ್ಜನರನ್ನು ಸನ್ಮಾರ್ಗದಲ್ಲಿ ಇಡುವಂತಹ ಕಾರ್ಯವನ್ನು ಹನುಮದ್ ಅವತಾರದಲ್ಲೂ ಮಾಡಿದ್ದಾರೆ. ಭೀಮಸೇನ ಅವತಾರದಲ್ಲೂ ಕೂಡ ತನ್ನ ಬಲದಿಂದ
ಯುದ್ಧ ಗೆದ್ದ ಮೇಲೆ ಹೇಗೆ 5 ಜನನನ್ನು ಪ್ರತಿಯೊಂದು ಗ್ರಾಮದಲ್ಲೂ ನೇಮನ ಮಾಡುತ್ತಾ, ಈ ಪ್ರತಿಯೊಂದು ಗ್ರಾಮದಲ್ಲೂ ಈ ವಿಷ್ಣು ಸರ್ವೋತ್ತಮ ಈ ಜ್ಞಾನದ ಜೊತೆಗೆ ಪೂಜಾದಿಗಳು ನಡೆಯಬೇಕು, ಏಕಾದಶಿ ಉಪವಾಸ ನಡೆಯಬೇಕು ಎಂಬುದನ್ನು ನಿರ್ಧಾರಪೂರ್ವಕವಾಗಿ ಗಟ್ಟಿಮುಟ್ಟಾಗಿ ಅದನ್ನು ಅನುಷ್ಠಾನಕ್ಕೆ ತಂದದ್ದು ಭೀಮಾವತಾರ. ಹನುಮಾವತಾರ ಇದು ಜ್ಞಾನಕ್ಕೆ ವಿಶೇಷವಾಗಿ ಕೊಟ್ಟದ್ದು. ಒಟ್ಟಿನಲ್ಲಿ ಭಗವತ್ ಕಾರ್ಯ ಅಂದರೆ ಶತ್ರುಗಳ ಸಂಹಾರ ಜೊತೆಗೆ ಜ್ಞಾನ ಕಾರ್ಯದ ಮೂಲಕ ಸಜ್ಜನರು ಉದ್ಧಾರ ಮಾಡುವ ಕಾರ್ಯ 3 ಅವತಾರದಲ್ಲೂ ಮಾಡಿದೆ ಎಂಬುದನ್ನು ಹೀಗೆ ಹೇಳುತ್ತಾ, ಇದು ವೇದದಿಂದ ಕೊಂಡಾಡಲ್ಪಟ್ಟಂತಹ ರೂಪಗಳು. ಕೊನೆಗೆ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥಾರ್ಯ ಸಹಸ್ರ ಕಿರಣೋತ್ಥಿತ ಗೋಧತಿ ಸತತಂ ಸೇವ್ಯ ಗೀರ್ವಾಣಿ ಸಿದ್ಧಿತಾ ಭವೇ. ಕೊನೆಯಲ್ಲಿ ಹೇಳುವಂತಹ ಮಾತು, ಈ ಶ್ರೀಮದ್ ಆಚಾರ್ಯರೆಂಬುವ ಸೂರ್ಯನಿಂದ ಹೊರಡಂಥ ಕಿರಣಗಳು ಇವು ಶ್ರೀ ಕೃಷ್ಣಾಮೃತ ಮಹಾರಣಂ ಅನ್ನುವಂಥದ್ದು. ಶ್ರೀಮದ್ ಆನಂದ ತೀರ್ಥಾರ್ಯ ಸಹಸ್ರ ಕಿರಣೋತ್ಥಿತ, ಸೂರ್ಯನಿಂದ ಹೇಗೆ ಕಿರಣಗಳು ಹೊರಟು ಬರ್ತದೋ ಅದರಂತೆ ಇಲ್ಲಿ ಶ್ರೀಮದ್ ಆನಂದ ತೀರ್ಥರೆಂಬುವ ಸೂರ್ಯ, ಆ ಸೂರ್ಯನಿಂದ ಹೊರಡ ಗೋದತಿ, ಅವುಗಳೇ ಈ ಗ್ರಂಥದ ಮೂಲಕ ಹೊರಗೆ ಗ್ರಂಥ ರೂಪದಲ್ಲಿ ಬಂದಿರುವಂಥದ್ದು. ಇದು ಸತತಂ ಸೇವ್ಯ, ಇದು ಯಾವಾಗಲೂ ಸೇವಿಸಬೇಕು. ಸೇವಿಸುವುದಂದರೆ ನಾವು ಪಾರಾಯಣ ಮಾಡ್ತೇವೆ, 289 ಶ್ಲೋಕ ಇರುವಂಥದ್ದು. ಇದರನ್ನು ಆಶ್ರಯಿಸಿದರೆ ಎಲ್ಲ ಕಲ್ಪವೃಕ್ಷ ಕಾಮಧೇನುವಿನಂತೆ ಎಲ್ಲ ಅನುಗ್ರಹವೂ ಕೂಡ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಂದ ಅಭೀಷ್ಟ ಪ್ರಾಪ್ತಿಯಾಗ್ತದೆ. ಹಾಗಾಗಿ ನಾವು ಪಾರಾಯಣ ಮಾಡ್ತೇವೆ, ಇಷ್ಟಕ್ಕೆ ಸೀಮಿತ ಅಂದರೆ ಇಲ್ಲ. ಸೇವ್ಯ ಅಂದರೆ ಸೇವಿಸುವುದು ಅಂದರೆ ಅದು ಹೇಳಿದನ್ನು ಅನುಷ್ಠಾನ ಮಾಡುವಂಥದ್ದು. ತಿಳಿದು ನಮ್ಮ ಕರ್ಮಗಳಲ್ಲಿ ಆ ದೋಷಗಳನ್ನು ಕಳೆದುಕೊಳ್ಳುವ ಮೂಲಕ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳುವಂಥ ಮಾರ್ಗದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುವಂಥದ್ದು ಕರ್ತವ್ಯ. ಹೀಗೆ ಮಾಡಿದರೆ ಇದು ದೇವತೆಗಳು ಸೇವಿಸುವಂತಹ ಗೀರ್ವಾಣೈ ಸೇವ್ಯ ಸಿದ್ಧಿತಾ ಭವೇದ್. ದೇವತೆಗಳು ಕೂಡ ಆರಾಧಿಸುವಂತಹ ಈ ಕೃತಿಯನ್ನು ವಿಶೇಷವಾಗಿ ಎಲ್ಲರೂ ಸೇವಿಸಿ ಎಂಬುದನ್ನು ಹೇಳುತ್ತಾ ಮಂಗಳಾಚರಣೆ ಮಾಡ್ತಾರೆ. ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯವಾದ ವಿಷ್ಣುರ್ಮೇ ಪರಮಶ್ರಯತ್. ಈ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಕೃಷ್ಣಾಮೃತ ಮಹಾರಣವ ಸಮಾಪ್ತ. ಎಲ್ಲ ಗುಣಪೂರ್ಣನಾದ ಸರ್ವದೋಷ ದೂರನಾದಂತಹ, ನನಗೆ ಎಲ್ಲ ವಿಚಾರಗಳಿಗೂ ಅತಿಪ್ರೀತನಾದಂತಹ ಪರಮಸೃಹೃತ್, ನನಗೆ ಆತ್ಮೀಯ ದೇವನಾದ ವಿಷ್ಣು ಇದರಿಂದ ನನ್ನ ಈ ಕಾರ್ಯದಿಂದ, ಗ್ರಂಥ ರಚನೆಯ ಈ ಕಾರ್ಯದಿಂದ ಪ್ರೀತನಾಗಲಿ ಎನ್ನುವ ಪ್ರಾರ್ಥನೆಯನ್ನು ವಿಶೇಷವಾಗಿ ಆಚಾರ್ಯರು ಮಾಡುವ ಮೂಲಕ, ಇದು ಗ್ರಂಥ ರಚನೆಯೇ ಬಹಳ ವಿಶಿಷ್ಟವಾದದ್ದು. ಯಾರ ಸಿದ್ಧಿಗಾಗಿ, ಸಂಪತ್ತಿಗಾಗಿ ಈ ಕೃಷ್ಣಾಮೃತ ಮಹಾರಣವನ್ನು ರಚನೆ ಮಾಡಿದರು. ಸಂಪತ್ತು ಅದು ಜ್ಞಾನವೇ ಸಂಪತ್ತು. ನಮಗೆ ಅಮೃತವನ್ನು ಕೊಡುವಂಥದ್ದು ಶ್ರೀಕೃಷ್ಣ. ಅಮೃತ ಮಹಾರ್ಣವ ದೊಡ್ಡ ಸಾಗರ, ಶ್ರೀಕೃಷ್ಣ ಎಂಬುವಂಥದ್ದೇ ಅಮೃತದ ಮಹಾಕಡಲದು. ಆ ಕಡಲನ್ನು ನಮಗೆ ತೋರಿಸಿಕೊಡುವಂಥ ಗ್ರಂಥ ಈ ಕೃಷ್ಣಾಮೃತ ಮಹಾರ್ಣವ. ಕೃಷ್ಣನ ನೈಜ ಹೇಗೆ ಪೂಜೆ ಮಾಡಬೇಕು, ಪೂಜೆಯ ಮಹತ್ವ ಏನು, ಅರ್ಚನೆ ಮಾಡುವುದಾಗಲಿ ಧ್ಯಾನ ಮಾಡುವುದಾಗಲಿ ಪ್ರತಿಯೊಂದರ ಮಹತ್ವವನ್ನು ಸಂಗ್ರಹ ಮಾಡಿಕೊಡುವ ಮೂಲಕ, ಏಕಾದಶಿಯ ವಿಚಾರದಲ್ಲಿ ದಶಮಿ ವೇದ ಇರುವಂಥ ಏಕಾದಶಿ ಬಿಡಬೇಕು, ಹಾಗೊಂದೊಮ್ಮೆ ಏಕಾದಶಿಗಳಿಗೆ ಜಾಸ್ತಿ ಇದೆ, ದಶಮಿ ಸೂರ್ಯೋದಯಕ್ಕೆ ಮುಗಿದು ಹೋಗ್ತದೆ, ಅರುಣೋದಯ ಕಾಲದ ಮಾತ್ರ ಇರುವಂಥದ್ದು ಎಂಬುವ ಅಜ್ಞಾನದಿಂದ ಒಂದೊಮ್ಮೆ ಏಕಾದಶಿ ಉಪವಾಸವನ್ನು ಮಾಡಿದರೆ, ಹೇಗೆ ಏಕಾದಶಿ ಉಪವಾಸವನ್ನು ಮಾಡಿ ಅನರ್ಥವನ್ನು ಪಡೆದ ಗಾಂಧಾರಿ ಇದ್ದಾಳು, ಅದರಂತೆ ಅನರ್ಥವನ್ನು ಹೊಂದಬೇಕಾಗ್ತದೆ. ಹಾಗಾಗಿ ಯಾವ ಏಕಾದಶಿ ಆಚರಣೆ ಮಾಡಬೇಕು ಎಂಬುವ ವಿಚಾರವನ್ನು ತಿಳಿಸಿಕೊಡುತ್ತಾ, ಮತ್ತು ಶಾಸ್ತ್ರದ ಬೇರೆ ಬೇರೆ ವಿಚಾರಗಳನ್ನು ಕೂಡ ನಮಗೆ ಎಲ್ಲ ಜ್ಞಾನವನ್ನು ಕೊಟ್ಟು ದೊಡ್ಡ ಉಪಕಾರವನ್ನು ಶ್ರೀಮದ್ ಆಚಾರ್ಯರು ಈ ಕೃತಿಯ ಮೂಲಕ ಮಾಡಿದ್ದಾರೆ. ಇದು ಸ್ವಂತ ಮಾತುಗಳಲ್ಲ, ಎಲ್ಲ ಸ್ಮೃತಿಗಳಲ್ಲಿ ಕೆಲವು 3-4 ಮಾತುಗಳು ಮಾತ್ರ, ಶ್ಲೋಕಗಳು ಮಾತ್ರ ಶ್ರೀಮದ್ ಆಚಾರ್ಯರು ತಾವು ರಚಿಸಿದ್ದು. ಮತ್ತೆಲ್ಲವೂ ವೇದವ್ಯಾಸರ ಮಾತುಗಳನ್ನು, ಸ್ಮೃತಿಗಳಲ್ಲಿ ಬಂದಂತಹ ಮಾತುಗಳ ಸಂಗ್ರಹ ಮಾಡಿ ಕೊಟ್ಟಿರುವಂತಹ ದೊಡ್ಡದು. ಅಂದರೆ ವೇದದಲ್ಲಿ ಹೇಳಿದಂಥ ಕರ್ಮ ಮಾಡಬೇಕು ಅಂತ ಹೇಳಿದಂತೆ ಈ ಸ್ಮೃತಿಗಳನ್ನು ಅಧ್ಯಯನ ಮಾಡ್ತೇವೆ ಅಂದರೆ ಅದು ಸಾಗರವೇ. ಏಕಾದಶಿಯ ನಿರ್ಣಯ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ನಮಗೀಗ ಪಂಚಾಂಗದಲ್ಲಿ, ನಮ್ಮ ಮಠದ ಪಂಚಾಂಗದಲ್ಲಿ ಹಾಕಿರ್ತಾರೆ,
ಹಾಗಾಗಿ ನಾನೇನು ಮಾಡ್ತೇನೆ ಅಂತ ಹೇಳಬಹುದು. ಆ ಒಂದು ತಿಥಿ ನಿರ್ಣಯವನ್ನು ಮಾಡಿಕೊಂಡು, ಯಾವುದು ತಿಥಿ, ಯಾಕೆ ಸೂರ್ಯೋದಯದಲ್ಲಿ ಯಾವ ತಿಥಿ ಇದೆ ಅದೇ ಸಂಕಲ್ಪಕ್ಕೆ ಆ ದಿನ ಬರುವಂಥದ್ದು ಅಂತ ಇರುವಂಥದ್ದು. ಏಕಾದಶಿ ಇದ್ದಾಗ ಅದನ್ನೇ ಮಾಡಬೇಕಲ್ಲ ಎನ್ನುವ ಆಕ್ಷೇಪಗಳೆಲ್ಲ ಬಂದಾಗ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳದೆ ಗೊಂದಲಕ್ಕೆ ಗುರಿಯಾಗುವ ಎಲ್ಲ ಅವಕಾಶವೂ ಇದೆ. ಅದನ್ನೆಲ್ಲ ಪರಿಹಾರ ಮಾಡುವ ಮೂಲಕ ನಮಗೆ ಯಾವುದೇ ಸತ್ಕರ್ಮಾಚರಣೆ ಮಾಡುವಾಗ ನಮ್ಮ ಚಿಂತನೆ ಸರಿಯಿಲ್ಲ ಅಂತಾದರೆ ಹೇಳುವುದು ಬ್ರಹ್ಮಹತ್ಯೆ ದೋಷ ಬರ್ತದೆ ಅಂತ. ಆದರೆ ಮನೆಗೆ ಬಂದ ಜ್ಞಾನಿಗಳಿಗೆ ಸರಿಯಾಗಿ ಉಪಚಾರ ಮಾಡಿದರೆ ಸಾಕು, ನಮಗೆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗ್ತದೆಂಬ ಮಾರ್ಗವನ್ನು ತಿಳಿಸಿಕೊಡುತ್ತಾ. ಸತ್ಕರ್ಮಾಚರಣೆ ನಾವು ಮಾಡಿ ಶುದ್ಧವಾಗುವುದಲ್ಲ, ಯಮದೇವರ ಮಾತು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಮನೆಗೆ ಅತಿಥಿ ಬಂದಾಗ ಆ ಅತಿಥಿಗೆ ಸಂತೋಷವಾಗಿ ಇಲ್ಲಿ ಭಗವಂತನ ಈ ರೀತಿಯ ಆರಾಧನೆ ಮಾಡ್ತೇವೆ ಎಂಬ ಸಂಕಲ್ಪ ಮಾಡಿಕೊಂಡು ಅವರ ಸೇವೆ ಮಾಡಿದರೂ ಸಾಕು. ಯಮಧರ್ಮರಾಜ ಹೇಳ್ತಾರೆ, ವೈಷ್ಣವರ ಸಂಪರ್ಕವಾದ ಕಾರಣದಿಂದ ಇಂಥವನ್ನು ನರಕ್ಕೆ ಕರೆದುಕೊಂಡು ಬರಬೇಡಿ ಎಂಬುದಾಗಿ. ಹೀಗೆ ಅರ್ಥಾತ್ ಯಾವ ಮಾರ್ಗದಲ್ಲಿ ಸಾಗಿದರೆ ನಾವು ನರಕವನ್ನು ಕಾಣದೆ ಉತ್ತಮ ಲೋಕಗಳಿಗೆ ಹೋಗಬಹುದು ಆ ಮಾರ್ಗವನ್ನು ಕೂಡ ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ಈ ಕೃತಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸೌಭಾಗ್ಯ ಚಾತುರ್ಮಾಸದ ಈ ಪರ್ವಕಾಲ ಅದು ಜ್ಞಾನಯಜ್ಞ ವಿಶೇಷವಾಗಿ ನಡೆಯಬೇಕು. ಚಾತುರ್ಮಾಸ ಆರಂಭದಲ್ಲಿ ಸಂಕಲ್ಪ ಮಾಡಿದ್ದು ಸದಾಚಾರ ಸ್ಮೃತಿಯ ಈ ಗ್ರಂಥವನ್ನು ನೋಡೋಣ ಅಂತ. ಅದು ಮುಗಿದ ಹೋದ ಮೇಲೆ ಮತ್ತೊಂದು ಕೃತಿ ಶ್ರೀಮದ್ ಆಚಾರ್ಯರ ಸಂಕೀರ್ಣ, ಈ ವಿಶೇಷವಾಗಿ ಶ್ರೀಕೃಷ್ಣ ಮಹಾರ್ಣವ ಅಮೃತ ಮಹಾರ್ಣವ ಎಂಬ ಕೃತಿಯನ್ನು ಚಿಂತನೆ ಮಾಡುವ ಸಂಕಲ್ಪ ಮಾಡಿ ದೇವರ ಚಿತ್ತಕ್ಕೆ ಬಂದ ಕಾರಣದಿಂದ ಯಥಾಶಕ್ತಿ ನಡೆದ ಈ ಚಿಂತನೆ ಅದು ಮುಗಿದಿದೆ, ಚಾತುರ್ಮಾಸದ ಅವಧಿಯ ಒಳಗೆ ಮುಗಿದಿದೆ ಅನ್ನುವಂಥದ್ದು. ಈ ಶ್ರವಣದಿಂದ ನಾವೇನು ಪುಣ್ಯವನ್ನು ಸಂಪಾದಿಸಿದ್ದೇವೆ, ತತ್ಪುಣ್ಯದಿಂದ ನಮಗೆ ಸನ್ಮಾರ್ಗದಲ್ಲಿಯೇ ರತಿ ಉಂಟಾಗಲಿ, ಸಜ್ಜನರ ಸಂಘದಲ್ಲಿಯೇ ಮತ್ತೆ ಮತ್ತೆ ಬೇಕು ಎಂಬುದಾಗಿ ಕಾಣಲಿ. ಪುರಾಣಗಳನ್ನು ಈ ಮುಂದಿನ್ನು ಪ್ರತಿ ತಿಂಗಳಲ್ಲೂ ಕೂಡ 7 ದಿನಗಳ ಕಾಲ ಈ ಕೋದಂಡರಾಮದೇವರ ಸನ್ನಿಧಾನದಲ್ಲಿ ಜ್ಞಾನಯಜ್ಞ ನಡೆಯಬೇಕೆಂಬ ಸಂಕಲ್ಪವನ್ನು ಕಮಿಟಿಯವರು ಮಾಡಿಕೊಂಡಿದ್ದಾರೆ. ಚಾತುರ್ಮಾಸದಲ್ಲಿ ನಾವು ಬಂದಿದ್ದೇವೆ, ಇದು ಮತ್ತೆ ತೊಂದರೆ ಇಲ್ಲ, ನಮಗೆ ಸಂಬಂಧ ಇಲ್ಲ, ಯಾರು ವ್ಯವಸ್ಥೆ ಮಾಡಿದ್ದಾರೋ ಅವ್ರು ಹೋಗಿ ಕೂತ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಕೈ ಬಿಡದೆ ಜ್ಞಾನದ ರತಿಯನ್ನು ನಾವು ಮತ್ತೆ ಮತ್ತೆ ಆನಂದಿಸುತ್ತಾ ಅಮೃತವನ್ನು ಸವಿಯುವ ದೃಷ್ಟಿಯಿಂದ ಮತ್ತೆ ಬರುವಂತಾಗಬೇಕು. ಅವಕಾಶ ಸಿಕ್ಕಷ್ಟು ಬಳಸಿಕೊಳ್ಳಬೇಕು. ನಮಗೆ ದೊಡ್ಡ ಅವಕಾಶ ಇದು. ಚಾತುರ್ಮಾಸದಲ್ಲಿ ನಿತ್ಯದಲ್ಲೂ ಕೂಡ ಪಂಡಿತರ ಪ್ರವಚನ ನಡೀತಾ ಇತ್ತು. ಬಹಳ ಒಂದು ಚೆನ್ನಾಗಿಯೇ ಈ ಚಾತುರ್ಮಾಸ ನಡೆದಿದೆ ಅನ್ನುವಂಥದ್ದು ಆನಂದಿಸಬೇಕಾದ ವಿಚಾರ ಇದು. ಆ ದೃಷ್ಟಿಯಿಂದ ನಡೆದಿರುವ ಈ ಜ್ಞಾನಯಜ್ಞ ಏನು ವಾಯುಸ್ತುತಿಯ ಚಿಂತನೆ ಇರಬಹುದು, ನಮ್ಮಲ್ಲಿ ಅದು ಬಿಟ್ಟು ಹೋದದ್ದು ಶ್ರೀಮದ್ ಆಚಾರ್ಯರ ಈ ಸಿದ್ಧಾಂತವನ್ನು ಹೊಂದಿದ ಮೇಲೆ ನಮ್ಮ ಯಜ್ಞೋಪವೀತದಂತೆ ಈ ವಾಯುಸ್ತುತಿಯ ಪಾರಾಯಣ ಅದು ಆಗಲೇಬೇಕು ಅಂತ. ಇನ್ನು ಹೇಳುವುದು ಬ್ರಹ್ಮಸೂತ್ರ ಭಾಷ್ಯವನ್ನು ಕಲಿತು ಪಾರಾಯಣ ಮಾಡಿದರೆ ಮತ್ತು ಶ್ರೇಷ್ಠ ಅಂತ. ಯಾಕೆಂದರೆ ಶ್ರೀಮದ್ ಆಚಾರ್ಯರು ರಚಿಸಿದ ಪ್ರಥಮ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದು. ಅದಕ್ಕೆ ಹೇಳುವಾಗ ಈ ಕೃತಿಯ ಒಂದು ಅಕ್ಷರ ಬರೆದರೆ ಸಾಕು, ಗಂಗಾ ತೀರದಲ್ಲಿ ವಿಷ್ಣುವಿನ ದೇವಸ್ಥಾನ ಮಾಡಿದರೆ ಯಾವ ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಬ್ರಹ್ಮಸೂತ್ರ ಭಾಷ್ಯದ ಒಂದು ಅಕ್ಷರ ಬರೋದಕ್ಕೆ ಸತ್ಯತೀರ್ಥರಿಗೆ ಅದು ಇತ್ತು ಅಂತ ಮಧ್ವವಿಜಯದಲ್ಲಿ ವರ್ಣನೆ ಕೇಳುತ್ತೇವೆ. ಹಾಗೆ ಅಂತಹ ಕೃತಿಗಳ ನಮಗೆಲ್ಲ ಸಂಸ್ಕೃತ ಏನೂ ಅರ್ಥ ಆಗೋದಿಲ್ಲ. ಸ್ವಾಮಿ ನೀವೇನೋ ಹೇಳ್ತೀರಾ, ನಾವೇನೋ ಕೇಳ್ತೇವೆ, ಎಷ್ಟು ತಪ್ಪಾಗ್ತದೆ. ಈ ರೀತಿಯಾಗಿ ಭಯದಿಂದ ನಾವು ದೂರ ಆಗ್ತೇವೆ. ಕನ್ನಡದಲ್ಲಿ ಎಲ್ಲ ಅನುವಾದವುಳ್ಳಂತಹ ಪುಸ್ತಕಗಳು ಸಾಕಷ್ಟು ಬಂದಿದೆ. ಇಲ್ಲಿಗೆ ಪ್ರವಚನಕ್ಕೆ ಬರುವಂತಹ ಪಂಡಿತರ ಹತ್ತಿರ ಒಂದಷ್ಟು ವಿಚಾರಗಳನ್ನು ಸರಳವಾಗಿಯೇ ಈ ಅಣುಭಾಷ್ಯ ಅಂತ ರಚನೆ ಮಾಡಿಕೊಟ್ಟಿದ್ದಾರೆ. 4 ಅಧ್ಯಾಯಗಳ ಸಂಗ್ರಹ ರೂಪವಾಗಿರುವಂತಹ ಏನು ನಾವೀಗ ತೀರ್ಥವಾಗುವಾಗ ಅಣುವೃಂದಾವನಾಖ್ಯಾನವನ್ನು ಪಾರಾಯಣ ಮಾಡ್ತಾ ಇದ್ದೇವೆ. ಅದರಂತೆ ಈ ಬ್ರಹ್ಮಸೂತ್ರ ಭಾಷ್ಯವನ್ನೇ ಅಣುಭಾಷ್ಯ ಅಂತ ಆಚಾರ್ಯರು ಬಹಳ ಸಂಕ್ಷಿಪ್ತವಾಗಿ ಸಕಲ ಸೂತ್ರಗಳ ಸಾರವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ಒಂದಷ್ಟು ಕೇಳುವ ಮೂಲಕ
ಪಾರಾಯಣ ಮಾಡುವ ಮೂಲಕ ಆಗುವ ಲಾಭ ನನಗೆ ಈ ಜನ್ಮದಲ್ಲಿ ಇನ್ನೇನು ಜ್ಞಾನ ಬರಲಿಕ್ಕೆ ಚಾನ್ಸೇ ಇಲ್ಲ. ನಮಗೆ ಅದು ದಾರ್ಢ್ಯ ಬಂದಿರ್ತದೆ, ಓದಿದ್ದೇನು ನೆನಪುಳಿಯುವುದೇ ಇಲ್ಲ, ನಾನು ಯಾಕೆ ಕೇಳಬೇಕು ಅಂತ. ವಯಸ್ಸು ಎಷ್ಟೇ ಆಗಲಿ ನಮ್ಮ ಪ್ರಯತ್ನ ಜ್ಞಾನದ ಕಡೆಗಿರಬೇಕು. ಈ ಜನ್ಮದಲ್ಲಿ ಅದು ನಮ್ಮ ಫಲಿಸ್ತದೋ ಇಲ್ಲವೋ, ಜನ್ಮಾಂತರದಲ್ಲಿ ಈ ಸಂಸ್ಕಾರ ಗಟ್ಟಿಯಾಗಿರ್ತದೆ. ಅತ್ಯಲ್ಪ ಕಾಲದಲ್ಲಿಯೇ ಮತ್ತೆ ಆವಾಗ ಕೇಳಿದಾಗ ಆ ಕಡೆಗೆ ನಮ್ಮ ಸೆಳೆದುಕೊಂಡು ಹೋಗಿ ಬಹಳ ಬೇಗದಲ್ಲಿ ಆ ವಿಷಯ ನಮಗೆ ಸಿದ್ಧಿಸಲಿಕ್ಕೆ ಕಾರಣ ಆಗ್ತದೆ. ನಮಗಿದೆಲ್ಲ ದೃಷ್ಟಾಂತ ಎಲ್ಲಿ ಅಂದರೆ ಧ್ರುವನ ಚರಿತ್ರೆ. ಧ್ರುವನ ಚರಿತ್ರೆಯನ್ನು ನಾವು ಕೇಳುತ್ತೇವೆ. ಪುಟ್ಟ ಬಾಲಕ ಕಾಡಿಗೆ ಹೋದ, ತಪಸ್ಸು ಮಾಡಿದ, ದೇವರ ದರ್ಶನ ಆಯಿತು. ಅಲ್ಲ, ಆ ಪುಟ್ಟ ಬಾಲಕನಿಗೆ ಕೇವಲ 6 ತಿಂಗಳ ಕಾಲ ತಪಸ್ಸಿನಿಂದ ಭಗವದ್ ಅನುಗ್ರಹ ಆಗ್ತದ ಅಂದರೆ ಶಾಸ್ತ್ರ ತಿಳಿಸಿಕೊಡ್ತದೆ, ಜನ್ಮಾಂತರದಲ್ಲಿ ತಪಸ್ಸು ಮಾಡಿದ್ದವನು ಇನ್ನು ಆ ತಪಸ್ಸು ಪೂರ್ಣ ಆಗಲಿಕ್ಕೆ 6 ತಿಂಗಳು ಕಾಲ ಮಾತ್ರ ಬಾಕಿ ಇತ್ತಂತೆ. ಖಾಲಿ ಇದ್ದಾಗ ಎಲ್ಲಿ ಆಶ್ರಮದಲ್ಲಿ ಅವನು ತಪಸ್ಸು ಮಾಡ್ತಾ ಇದ್ದೋ ಅಲ್ಲಿಯೇ ಅವನು ಒಬ್ಬ ರಾಜಕುಮಾರ ನೋಡಿದ್ದಾನೆ. ಆ ರಾಜಕುಮಾರನ ಭೋಗ ನೋಡಿ ಆಸೆ ಆಯಿತಂತೆ, ನಾನು ಕೂಡ ರಾಜಕುಮಾರನಾಗಿ ಈ ರೀತಿ ಸುಖವನ್ನು ಹೊಂದಬೇಕು ಎಂಬುದಾಗಿ ಆಸೆ ಪಟ್ಟಿದ್ದ. ಅದಕ್ಕಾಗಿ ಮುಂದೆ ತಾನು ರಾಜಕುಮಾರನಾಗಿ ಹುಟ್ಟಿದ. ಆದರೆ ತನ್ನ ಮನತಾಯಿಯಿಂದ, ಚಿಕ್ಕಮ್ಮನಿಂದ ಮಾತು ಕೇಳಿ ಕಾಡಿಗೆ ಹೊರಟ ಅವನ ತಪಸ್ಸು ಮಾಡಿದ್ದ. 6 ತಿಂಗಳ ಕಾಲ ತಪಸ್ಸಿಗೆ ಭಗವಂತ ವಾಸುದೇವ ರೂಪದಲ್ಲಿ ಅನುಗ್ರಹಿಸಿದ್ದು ಹೇಗೆ? ಸಂಸ್ಕಾರದಿಂದ. ಹಾಗಾಗಿ ಈ ಜನ್ಮದಲ್ಲಿ ನಮಗೇನು ಅರ್ಥ ಆಗೋದಿಲ್ಲ, ನಾನು ಯಾಕೆ ಮಾಡಬೇಕು, ನೆನಪುಳಿಯುವುದಿಲ್ಲ ಹೀಗೆ ಅಂದುಕೊಳ್ಳದೆ ಸಂಸ್ಕಾರಕ್ಕಾಗಿ ಪ್ರಯತ್ನ ಪಡುವಂಥದ್ದು. ನೆನಪು ಉಳಿಯುತ್ತದೋ ಉಳಿಯುವುದಿಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದರೆ ಅದರಿಂದ ಉಂಟಾಗುವ ಪುಣ್ಯವೇ ನಮಗೆ ಜನ್ಮಾಂತರದಲ್ಲಿ ಮತ್ತೆ ಬ್ರಾಹ್ಮಣ ಜನ್ಮ ಬಂದು, ಆ ಜನ್ಮದಲ್ಲೂ ಕೂಡ ಸಜ್ಜನರ ಸಂಘ ಒದಗಿ ಬಂದು, ಅಲ್ಲೂ ಗುರುಗಳ ಮುಖೇನ ಸಚ್ಚಾಸ್ತ್ರವನ್ನು ಕೇಳಲಿಕ್ಕೆ ದೊಡ್ಡ ಅವಕಾಶಕ್ಕೆ ಕಾರಣವಾಗ್ತದೆ. ಆ ದೃಷ್ಟಿಯಿಂದ ಜ್ಞಾನವನ್ನು ಪಡೆಯುವ ಕಡೆಗೆ ನಮ್ಮ ಪ್ರಯತ್ನ ಅದು ವಿಶೇಷವಾಗಿ ನಡೆಯಬೇಕು. ಅಂತಹ ಅನುಗ್ರಹವನ್ನು 2 ಸದಾಚಾರ ಸ್ಮೃತಿ ಮತ್ತು ಈ ಕೃಷ್ಣಾಮೃತ ಮಹಾರ್ಣವ ಶಾಸ್ತ್ರ ಗ್ರಂಥಗಳ ಚಿಂತನೆಯನ್ನು ನಡೆಸುವ ಅನುಗ್ರಹ ಮಾಡಿದ ಶ್ರೀಮದ್ ಆಚಾರ್ಯರು, ಅವರಂತರ್ಯಾಮಿ ವೇದವ್ಯಾಸ ದೇವರು ನಮಗೆಲ್ಲ ಅನುಗ್ರಹಿಸಲಿ. ಜ್ಞಾನವೇ ಪ್ರಧಾನವಾಗಿ ಬೇಕಾದದ್ದು ಎಂಬುವ ಎಚ್ಚರ. ಲೌಕಿಕದ ವಿಚಾರ ಎಷ್ಟೇ ಇರಲಿ ಅವು ಬೇಕು, ಪೂರ್ತಿ ಬಿಟ್ಟು ನಾವು ಸನ್ಯಾಸಿಗಳಲ್ಲ, ಸಂಸಾರದಲ್ಲಿ ಇರುವವರು. ಹಾಗಾಗಿ ಅದರ ನಡುವಿದ್ದರೂ ಕೂಡ ಅಂಟಿಸಿಕೊಳ್ಳದಂತೆ ಬದುಕುವಂತೆ ನಮ್ಮ ಜೀವನವಾಗಬೇಕು. ಅಂತಹ ಅನುಗ್ರಹವನ್ನು ಶ್ರೀಮದ್ ಆಚಾರ್ಯರು ಅವರಂತರ್ಯಾಮಿ ವೇದವ್ಯಾಸ ನಮಗೆ ಅನುಗ್ರಹಿಸಲಿ. ಶ್ರೀಕೃಷ್ಣ ಅರ್ಪಣಮಸ್ತು.